ಎಲ್ಲರಿಗೂ ನಮಸ್ಕಾರಗಳು. ವೃಶ್ಚಿಕ ರಾಶಿಯವರಿಗೆ ಮುಂಬರುವ 4 ದಿನಗಳು ಅಂದರೆ ಈ ಜುಲೈ 20ರಿಂದ 23ರ ನಡುವಿನ ಅವಧಿ ನಿಮ್ಮ ಜೀವನದಲ್ಲಿ ಅತ್ಯಂತ ಪ್ರಮುಖವಾದದ್ದು ಮತ್ತು ತುಂಬಾ ಪವರ್ಫುಲ್ ಆಗಲಿದೆಯಲ್ಲವೇ? ಪ್ರಸ್ತುತ ಉಚ್ಚಸ್ಥಿತಿಯಲ್ಲಿರುವ ದೇವಗುರುವಿನ ಸಂಪೂರ್ಣ ಅನುಗ್ರಹದಿಂದಾಗಿ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ನಿರೀಕ್ಷಿಸದ ಶುಭ ಸುದ್ದಿಗಳು, ಅದ್ಭುತವಾದ ಹೊಸ ಅವಕಾಶಗಳು ಮತ್ತು ಯಶಸ್ವಿ ಪರಿಣಾಮಗಳು ಎದುರಾಗಲಿವೆ. ಅದೇ ಸಮಯದಲ್ಲಿ ನಿಮ್ಮ ರಾಷ್ಟ್ರಾಧಿಪತಿಯಾದ ಮಂಗಳ ಮತ್ತು ಕೇತುಗಳಿಂದಾಗಿ ನೀವು ಎಂತಹ ಜಾಗ್ರತೆಗಳನ್ನು ವಹಿಸಬೇಕು, ಪ್ರತಿದಿನವನ್ನು ಹೇಗೆ ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ವಿಡಿಯೋಗೆ ಹೋಗುವ ಮುನ್ನ ನಮ್ಮದೊಂದು ಸಣ್ಣ ವಿನಂತಿ. ಇದುವರೆಗೆ ನಮ್ಮ ಶ್ರೀ ಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದ ಅವರು ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆಯೇ ಗಂಟೆಯ ಸಿಂಬಲ್ ಒತ್ತೋದನ್ನು ಖಂಡಿತ ಮರೆಯಬೇಡಿ. ಕೊನೆಯದಾಗಿ ಕಾಮೆಂಟ್ ಸೆಕ್ಷನ್ನಲ್ಲಿ ಆ ಪರಮೇಶ್ವರನ ಕೃಪೆಗಾಗಿ ಓಂ ನಮಃ ಶಿವಾಯ ಎಂದು ಖಂಡಿತವಾಗಿಯೂ ಬರೆಯಿರಿ. ವೃಶ್ಚಿಕ ರಾಶಿಯು ರಾಶಿಚಕ್ರದಲ್ಲಿ 8ನೆಯ ರಾಶಿಯಾಗಿದ್ದರೂ ನಿಮ್ಮ ರಾಶಿಗೆ ಅಧಿಪತಿ ಆ ಮಂಗಳ ಭಗವಾನರು. ನಿಮ್ಮ ಜಾತಕದಲ್ಲಿ ಈ ಮಂಗಳ ಗ್ರಹದ ಪ್ರಭಾವವು ತುಂಬಾ ಹೇರಳವಾಗಿ ಇರುತ್ತದೆ. ಆದರೆ ಈ ಜುಲೈ ತಿಂಗಳಲ್ಲಿ ಮಂಗಳನ ಸಂಚಾರ ಸ್ಥಿತಿಯು ನಿಮಗೆ ಸ್ವಲ್ಪ ವ್ಯತಿರಿಕ್ತವಾಗಿ ಇರುವುದರಿಂದ ನಿಮ್ಮ ಜಾತಕದಲ್ಲಿನ ಕುಜದೋಷಗಳ ಪ್ರಭಾವ ಆಕ್ಟಿವೇಟ್ ಆಗಿ ಜೀವನದಲ್ಲಿ ಹೆಚ್ಚಾಗಿ ಕಷ್ಟಗಳು, ಸಮಸ್ಯೆಗಳು ಎದುರಾಗಲು ಕಾರಣವಾಗುತ್ತಿರುತ್ತದೆ. ಈ ತಿಂಗಳಲ್ಲಿ ನೀವು ಎಷ್ಟು ಒಳ್ಳೆಯದನ್ನು ಮಾಡಿದರೂ ಅದು ಎದುರಿನವರಿಗೆ ಕೆಟ್ಟದಾಗಿ ಮಾರ್ಪಟ್ಟು ಬಿಡುತ್ತದೆ. ಕ್ಷಣಕ್ಷಣಕ್ಕೂ ನಿಮ್ಮ ಮನಃಶಾಂತಿ ಇಲ್ಲದೆ ಹೆಚ್ಚಾಗಿ ಮಾನಸಿಕ ಸಂಘರ್ಷವನ್ನು, ನರಕವನ್ನು ಅನುಭವಿಸುತ್ತಾ ಇರುತ್ತೀರಿ. ನೀವು ಒಳ್ಳೆಯದನ್ನು ಹೇಳಿದರೂ ಸಹ ಜನ ನಿಮ್ಮನ್ನು ಕೇವಲ ಅವರ ಅಗತ್ಯಗಳಿಗಾಗಿಯೇ ಬಳಸಿಕೊಂಡು ಪಕ್ಕಕ್ಕೆ ತಳ್ಳಿಬಿಡುತ್ತಾರೆ. ಅಗತ್ಯವಿರುವಷ್ಟು ಹೊತ್ತು ನಿಮಗೆ ಕೈಮುಗಿದವರೇ ಅಗತ್ಯ ಮುಗಿದ ತಕ್ಷಣ ನೀನೂ ನಮಗೆ ಏನು ಮಾಡಿದ್ದೀಯಾ ಎನ್ನುವ ರೀತಿಯಲ್ಲಿ ಮಾತನಾಡುತ್ತಿರುತ್ತಾರೆ. ಮುಖ್ಯವಾಗಿ ಹೊರಗಿನವರು ಮಾತ್ರವಲ್ಲ, ಈ ಜುಲೈ ತಿಂಗಳಲ್ಲಿ ನಿಮ್ಮ ಮನೆಯವರ ಆಲೋಚನಾ ವಿಧಾನವೂ ನಿಮ್ಮ ಬಗ್ಗೆ ಹೀಗೆಯೇ ಇರುತ್ತದೆ. ಇದರಿಂದಾಗಿ ವೃಶ್ಚಿಕ ರಾಶಿಯವರು ಮಾನಸಿಕವಾಗಿ ತುಂಬಾ ನೊಂದುಕೊಳ್ಳುತ್ತಾರೆ. ಒಂದು ರೀತಿಯಲ್ಲಿ ಹೇಳಬೇಕೆಂದರೆ, ನಿಮಗೆ ಇರುವ ಈ ಕಷ್ಟವನ್ನು ಹೊರಗೆ ಹೇಳಿಕೊಳ್ಳಲಾಗದೆ, ಅಸಲಿಗೆ ಯಾರಿಗೆ ಹೇಳಿಕೊಳ್ಳಬೇಕೋ ತಿಳಿಯದೆ, ಯಾರಿಗಾಗಿಯೋ ನಾವು ಇಷ್ಟೊಂದು ಬದುಕಿನ ಪಯಣವನ್ನು, ಕಷ್ಟವನ್ನು ಹೊರುತ್ತಾ ಇದ್ದೇವೆಯೋ ಅವರೇ ನಮ್ಮ ಎದೆಗೆ ಒದೆಯುತ್ತಿದ್ದಾರಲ್ಲ ಎಂದು ಕೆಲವು ಸಂದರ್ಭಗಳಲ್ಲಿ ತೀವ್ರವಾದ ವೇದನೆಯನ್ನು ಅನುಭವಿಸುತ್ತಿರುತ್ತಾರೆ. ಆದರೆ ನಿಮಗಿರುವ ಆ ಸಹಜವಾದ ಒಳ್ಳೆಯತನದಿಂದಾಗಿ, ಪ್ರಸ್ತುತ ಉಚ್ಚಸ್ಥಿತಿಯಲ್ಲಿರುವ ದೇವಗುರುವಿನ ಸಂಪೂರ್ಣ ಅನುಗ್ರಹದಿಂದಾಗಿದ್ದಕ್ಕಿದ್ದಂತೆ ಕುಟುಂಬದಲ್ಲಿ ಒಂದು ಸಂತೋಷದಾಯಕವಾದ, ಪ್ರಶಾಂತವಾದ ವಾತಾವರಣವೂ ಏರ್ಪಡಲಿದೆ. ಭಗವಂತನೇ ಯಾವಾಗಲೂ ನಮ್ಮನ್ನು ಹೀಗೆಯೇ ಸಂತೋಷವಾಗಿ ಇಡುತ್ತಂದೆಯೇ ಎಂದು ನೀವು ಆ ದೇವರನ್ನು ಬೇಡಿಕೊಳ್ಳುವ ಸಂದರ್ಭಗಳು ಈ ತಿಂಗಳಲ್ಲಿ ಬರುತ್ತವೆ. ಏಕೆಂದರೆ ವೃಶ್ಚಿಕ ರಾಶಿಯವರು ಕಷ್ಟಕಾಲ ಬಂದಾಗ ಮಾನಸಿಕವಾಗಿ ತುಂಬಾ ಕುಗ್ಗಿಹೋಗುತ್ತಾರೆ, ಇಬ್ಬಂದಿಗಳಿಗೆ ಒಳಗಾಗುತ್ತಾರೆ. ಹೊರಗಡೆ ಯಾರಿಗೂ ಹೇಳಿಕೊಳ್ಳಲಾಗದೆ ನಿಮ್ಮಲ್ಲೇ ನೀವು ನೊಂದಿರುತ್ತೀರಿ. ಈ ಜುಲೈ ಮಾಸದಲ್ಲಿ ಮಂಗಳ ಗ್ರಹದ ಸ್ಥಿತಿಯು ಅನುಕೂಲಕರವಾಗಿ ಇಲ್ಲದಿರುವುದೇ ಇಷ್ಟೊಂದು ಸಮಸ್ಯೆಗಳು ಎದುರಾಗಲು ಕಾರಣವಾಗಿದೆ. ಆದ್ದರಿಂದ ನೀವು ಈ ತಿಂಗಳಲ್ಲಿ ಹೆಚ್ಚಾಗಿ ದೈವವನ್ನು ನಂಬಿಕೊಂಡು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿಕೊಳ್ಳುವುದು ತುಂಬಾ ಅಗತ್ಯವಾಗಿದೆ. ಮುಖ್ಯವಾಗಿ ಮನೆಯಲ್ಲಿ ನಿತ್ಯವೂ ಶಿವಾರಾಧನೆ ಮಾಡಿಕೊಳ್ಳುವುದು, ಸೋಮವಾರಗಳು ಅಥವಾ ಬುಧವಾರಗಳು ಶಿವಾಲಯಗಳಿಗೆ ಹೋಗಿ ಆ ಪರಮೇಶ್ವರನ ದರ್ಶನ ಪಡೆಯುವುದರಿಂದ ನಿಮಗಿರುವ ಸಮಸ್ಯೆಗಳ ಸಂಖ್ಯೆ ಮತ್ತು ಮಾನಸಿಕ ಒತ್ತಡವು ತುಂಬಾ ಮಟ್ಟಿಗೆ ಕಡಿಮೆಯಾಗಿಬಿಡುತ್ತದೆ. ಆ ಪರಮೇಶ್ವರನ ರಕ್ಷಣೆ ನಿಮಗೆ ಯಾವಾಗಲೂ ಇರುತ್ತದೆ. ಇನ್ನು ವೃಶ್ಚಿಕ ರಾಶಿಯವರ ರೂಪ, ಲಾವಣ್ಯ, ಆಕರ್ಷಣೆ ಮತ್ತು ಈ ಜುಲೈ ತಿಂಗಳಲ್ಲಿ ನಿಮ್ಮ ಅಂತರಂಗದಲ್ಲಿ ನಡೆಯುವ ಆ ವಿಚಿತ್ರವಾದ ಮಾನಸಿಕ ಸಂಘರ್ಷದ ಹಿಂದಿರುವ ಅಸಲಾದ ಸತ್ಯಗಳನ್ನು ಈಗ ತಿಳಿದುಕೊಳ್ಳೋಣ. ಈ ರಾಶಿಯಲ್ಲಿ ಜನಿಸಿದವರು, ಅದು ಸ್ತ್ರೀಯರು ಇರಬಹುದು ಅಥವಾ ಪುರುಷರೇ ಇರಬಹುದು, ನೋಡಲು ತುಂಬಾ ಸುಂದರವಾಗಿ, ವಿಪರೀತವಾಗಿ ಆಕರ್ಷಣೀಯವಾಗಿ ಇರುತ್ತಾರೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯ ಸ್ತ್ರೀಯರಿಗೆ ದೊಡ್ಡ ದೊಡ್ಡ ಕಣ್ಣುಗಳು, ವಿಶಾಲವಾದಂತಹ ಹಣೆ ಇರುತ್ತದೆ. ಇವರ ಹಣೆಯು ಎಷ್ಟು ವಿಶಾಲವಾಗಿ ಇರುತ್ತದೆಯೋ ಇವರ ಮನಸ್ಸು ಕೂಡ ಅಷ್ಟೇ ವಿಶಾಲವಾಗಿ, ಎಷ್ಟೋ ಒಳ್ಳೆಯತನದಿಂದ ತುಂಬಿ ಇರುತ್ತದೆ ಎಂದು ಹೇಳಬಹುದು. ಇವರ ಆ ಒಳ್ಳೆಯತನ ಮತ್ತು ಪವಿತ್ರತೆಯು ಇವರ ಕಣ್ಣುಗಳಲ್ಲಿ ಎದ್ದು ಕಾಣುವಂತೆ ಸ್ಪಷ್ಟವಾಗಿ ಗೋಚರಿಸುತ್ತಿರುತ್ತದೆ. ಎದುರಿನವರು ಒಂದು ಬಾರಿ ನೋಡಿದರೆ ಕಣ್ಣು ತಿರುಗಿಸಿಕೊಳ್ಳಲಾಗದಂತಹ ವಿಚಿತ್ರವಾದ ಅಯಸ್ಕಾಂತದಂತಹ ಸೌಂದರ್ಯ ಇವರ ಸೊತ್ತಾಗಿರುತ್ತದೆ. ಮಹಿಳೆಯರು ಮಾತ್ರವಲ್ಲ, ವೃಶ್ಚಿಕ ರಾಶಿಯ ಪುರುಷರು ಹಾಗೆಯೇ ಇರುತ್ತಾರೆ. ಒಳ್ಳೆಯ ಹೈಟ್ನೊಂದಿಗೆ, ಪವರ್ಫುಲ್ ಪರ್ಸನಾಲಿಟಿಯೊಂದಿಗೆ, ಸುಂದರವಾದ ಹೇರ್ ಸ್ಟೈಲ್ನೊಂದಿಗೆ ಚಾಲ್ತಿಯಲ್ಲಿರುವ ಹೆಚ್ಚಿನ ಜನರು ಎಷ್ಟೋ ಆಕರ್ಷಣೀಯವಾಗಿ ಕಂಡುಬರುತ್ತಾರೆ. ಕೆಲವು ಜನರು ಎತ್ತರದಲ್ಲಿ ಸ್ವಲ್ಪ ಅತ್ತ ಇತ್ತ ಆದರೂ ಅಥವಾ ಬಣ್ಣದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ಸಹ ಇವರ ಮುಖದಲ್ಲಿ ಒಂದು ಅದ್ಭುತವಾದ ತೇಜಸ್ಸು, ಒಂದು ಲಕ್ಷ್ಮೀ ಕಳೆ ಎಂಬುದು ಯಾವಾಗಲೂ ಎದ್ದು ಕಾಣುತ್ತಿರುತ್ತದೆ. ನಿಮ್ಮ ಮುಖದಲ್ಲಿರುವ ಆ ಲಕ್ಷ್ಮೀ ಕಳೆಯಿಂದಾಗಿಯೇ ಪ್ರಸ್ತುತ ಈ ಜುಲೈ ತಿಂಗಳಲ್ಲಿ ಗ್ರಹಗಳ ಸ್ಥಿತಿಯಿಂದಾಗಿ ಎಷ್ಟೋ ಸಮಸ್ಯೆಗಳು ನಿಮ್ಮನ್ನು ಉಸಿರುಗಟ್ಟಿಸುತ್ತಿದ್ದರೂ ಕೂಡ ಆ ಲಕ್ಷ್ಮೀದೇವಿಯ ಸಂಪೂರ್ಣ ಅನುಗ್ರಹದಿಂದಾಗಿ ನಿಮಗಿರುವ ಅದೃಷ್ಟದಿಂದ ಆ ಕಷ್ಟಗಳನ್ನೆಲ್ಲ ನೀವು ತುಂಬಾ ಧೈರ್ಯವಾಗಿ ತಳ್ಳಿಕೊಂಡು ಮುಂದಕ್ಕೆ ಸಾಗಿ ಹೋಗುತ್ತಿದ್ದೀರಿ. ಎಂತಹ ದೊಡ್ಡ ಸಮಸ್ಯೆಗಳು ನಿಮ್ಮ ಬಳಿಗೆ ಬಂದರೂ ಸಹ ಅವು ನಿಮ್ಮ ಮುಂದೆ ಹೆಚ್ಚು ಹೊತ್ತು ನಿಲ್ಲಲು ಸಾಧ್ಯವಿಲ್ಲ.
ನಿಮಗಿರುವ ದೈವಬಲ ಮತ್ತು ಅದೃಷ್ಟದಿಂದಾಗಿ ಇವೆಲ್ಲವನ್ನೂ ದಾಟಿಕೊಂಡು ನೀವು ವಿಜಯ ಸಾಧಿಸುತ್ತಿದ್ದೀರಿ. ಈ ರೂಪ, ಈ ಲಕ್ಷ್ಮಿ ಕಟಾಕ್ಷ ಮತ್ತು ವಿಜಯದ ವಿಷಯದಲ್ಲಿ ಮಾತ್ರ ವೃಶ್ಚಿಕ ರಾಶಿಯವರು ತುಂಬಾ ಲಕ್ಕಿ ಎಂದು ಖಂಡಿತವಾಗಿಯೂ ಹೇಳಬಹುದು. ಆದರೆ ಈ ಜುಲೈ ತಿಂಗಳಲ್ಲಿ ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳನು ನಿಮಗೆ ಸ್ವಲ್ಪ ವ್ಯತಿರಿಕ್ತವಾದ ಸ್ಥಿತಿಯಲ್ಲಿ ಸಂಚರಿಸುತ್ತಾ ನಿಮ್ಮ ಜನ್ಮರಾಶಿಯನ್ನು ನೇರವಾಗಿ ವೀಕ್ಷಿಸುತ್ತಿದ್ದಾನೆ. ಈ ಮಂಗಳನ ಕಠಿಣವಾದ ಪ್ರಭಾವದಿಂದಾಗಿ ಈ ತಿಂಗಳಲ್ಲಿ ನಿಮ್ಮಲ್ಲಿ ಸ್ವಲ್ಪ ಕೋಪ ಮತ್ತು ಆವೇಶ ಎಂಬುವು ತುಂಬಾ ಹೆಚ್ಚಾಗಿ ಇರುತ್ತವೆ. ನಿಜ ಹೇಳಬೇಕೆಂದರೆ ನಿಮ್ಮ ಬಳಿ ಒಳ್ಳೆಯತನ, ಓರ್ಪು, ಸಹನೆ, ಕುಟುಂಬಕ್ಕಾಗಿ ಸರ್ವಸ್ವವನ್ನು ತ್ಯಾಗ ಮಾಡುವ ಗುಣ ಎಷ್ಟು ಹೆಚ್ಚಾಗಿ ಇರುತ್ತದೆಯೋ ಅದೇ ಮಟ್ಟದಲ್ಲಿ ಈ ಜುಲೈನಲ್ಲಿ ನಿಮ್ಮ ಆವೇಶವೂ ಕೂಡ ಗಡಿ ಮೀರುತ್ತದೆ. ನಿಮ್ಮಲ್ಲಿ ಆ ಒಳ್ಳೆಯತನ ಹದ್ದು ಮೀರಿದಾಗಲೇ ಅದು ತೀವ್ರವಾದ ಪ್ರೀತಿಯಾಗಿ, ಕೆಲವು ಬಾರಿ ಹಗೆಯಾಗಿ ಬದಲಾಗುವ ಅವಕಾಶವೂ ಇರುತ್ತದೆ. ಅದಕ್ಕೆ ಹೇಳುತ್ತಾರಲ್ಲ ನೋಡಿ, ಅಮಿತವಾಗಿ ಪ್ರೀತಿಸುವ ವೃಶ್ಚಿಕ ರಾಶಿಯವರು ಒಂದು ಬಾರಿ ದ್ವೇಷಿಸಲು ಶುರುಮಾಡಿದರೆ ಎದುರಿನವರು ಅದನ್ನು ತಡೆದುಕೊಳ್ಳಲು ಸಾಧ್ಯವೇ ಇಲ್ಲ. ಅಷ್ಟಾಗಿ ತಮ್ಮ ಆವೇಶವನ್ನು ತೋರಿಸುತ್ತಾರೆ. ಯಾಕೆಂದರೆ ಅವರ ಪ್ರೀತಿಯು 100% ನಿಜವಾಗಿರುತ್ತದೆ. ಅವರ ಆವೇಶದ ಹಿಂದೆ ಅಷ್ಟೊಂದು ನೋವು ಮತ್ತು ಯಾರಿಗೂ ಕಾಣದ ಒಂದು ಪವಿತ್ರವಾದ ಪ್ರೀತಿ ಅಡಗಿಯಿರುತ್ತದೆ. ಈ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾರಾದರೂ ಬೇಕೆಂದೇ ಕೋಪ ತರಿಸಿದರೆ ಮಾತ್ರ ಎದುರಿನವರು ಖಂಡಿತವಾಗಿಯೂ ನಡುಗಲೇಬೇಕು. ಏಕೆಂದರೆ ಇವರ ಕೋಪ ಅಷ್ಟು ತೀವ್ರವಾಗಿರುತ್ತದೆ. ಒಬ್ಬರಿಗೆ ಒಳ್ಳೆಯದನ್ನು ಮಾಡುತ್ತಿರುವಾಗ ಆ ಎದುರಿನವರು ನಮ್ಮನ್ನು ತಲೆಯ ಮೇಲೆ ಹೊತ್ತುಕೊಳ್ಳದಿದ್ದರೂ ಪರವಾಗಿಲ್ಲ. ಆದರೆ ನಮ್ಮ ಬಗ್ಗೆ ಇಲ್ಲಸಲ್ಲದ ಕೆಟ್ಟ ಪ್ರಚಾರಗಳನ್ನು ಮಾಡುತ್ತಿರುವಾಗ ಮಾತ್ರ ವೃಶ್ಚಿಕ ರಾಶಿಯವರು ಖಂಡಿತ ಸಹಿಸುವುದಿಲ್ಲ. ಆ ವಿಷಯವನ್ನು ಅಸಲಿಗೆ ಜೀರ್ಣಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಮನುಷ್ಯರು ನನ್ನ ಬಗ್ಗೆ ಹೀಗೆ ಮಾತನಾಡುತ್ತಿದ್ದಾರಾ ಎಂದು ಇವರ ಮನಸ್ಸು ತೀವ್ರವಾಗಿ ಗಾಯಗೊಳ್ಳುತ್ತದೆ. ನಿಜಕ್ಕೆ ಇವರಿಗೆ ಚಿಕ್ಕ ವಯಸ್ಸಿನಿಂದಲೇ ಮನುಷ್ಯರಿಂದ, ಪರಿಸ್ಥಿತಿಗಳಿಂದ ಎಷ್ಟೋ ಗಾಯಗಳು ಎದುರಾಗಿವೆ. ಆ ಗಾಯಗಳು ಇವರ ಮನಸ್ಸಿಗೆ ತುಂಬಾ ಗಟ್ಟಿಯಾಗಿ ತಗುಲಿರುವುದರಿಂದಲೇ ಈ ಜುಲೈನಲ್ಲಿ ಸುತ್ತಲಿರುವ ವಾತಾವರಣದಿಂದಾಗಿ, ಕೇತುವು ತರುವ ಆತ್ಮನ್ಯೂನತೆ ಮತ್ತು ಡಿಪ್ರೆಷನ್ನಿಂದಾಗಿ ನಿಮ್ಮಲ್ಲಿ ತಿಳಿಯದೆಯೇ ಆವೇಶ ಮತ್ತು ಕೋಪ ಹೆಚ್ಚಾಗಿ ಬಿಡುತ್ತವೆಯಲ್ಲವೇ. ಆದರೆ ವೃಶ್ಚಿಕ ರಾಶಿಯವರು ಈ ಜುಲೈ ಮಾಸದಲ್ಲಿ ನಿಮಗಿರುವ ಆ ಕೋಪವನ್ನು ಸ್ವಲ್ಪ ಹತೋಟಿಯಲ್ಲಿಟ್ಟುಕೊಳ್ಳಬೇಕು. ಏಕೆಂದರೆ ಈ ಜನ ನಿಮ್ಮನ್ನು ಎಂದಿಗೂ ಅರ್ಥಮಾಡಿಕೊಳ್ಳುವುದಿಲ್ಲ. ನಿಜವಾಗಿಯೂ ನಾವು ಎಷ್ಟೇ ಹೇಳಿಕೊಂಡರೂ, ಎಷ್ಟೇ ಮಾಡಿದರೂ ಮನಸ್ಸಿರುವಂತಹ ಮನುಷ್ಯರು ಈ ದಿನಗಳಲ್ಲಿ ತುಂಬಾ ಕಡಿಮೆಯಾಗಿ ಬಿಟ್ಟಿದ್ದಾರೆ. ಮನುಷ್ಯರಂತೂ ಸಮಾಜದಲ್ಲಿ ತಿರುಗಾಡುತ್ತಿದ್ದಾರೆ. ಆದರೆ ಅಸಲಿಗೆ ಮನಸ್ಸು ಎಂಬುದು ಎಲ್ಲಾದರೂ ಇದೆಯಾ? ಒಂದು ಬಾರಿ ನೀವೇ ಆಲೋಚಿಸಿ. ಆದ್ದರಿಂದ ಅಂತಹ ಮನಸ್ಸಿಲ್ಲದ ಮನುಷ್ಯರಲ್ಲಿ ನಾವು ಬದಲಾವಣೆ ತರಬೇಕೆಂದು ನೋಡುವುದು, ಅವರು ನಮ್ಮ ಬಗ್ಗೆ ಅರ್ಥಮಾಡಿಕೊಳ್ಳುವ ಹಾಗೆ ಆಲೋಚಿಸುವುದು ನಡೆಯುವ ಕೆಲಸವೇ? ಅಸಲಿಗೆ ಸಾಧ್ಯವಿಲ್ಲ. ಅದಕ್ಕೆ ನೀವು ಈ ಜುಲೈ ತಿಂಗಳಲ್ಲಿ ಎಂದಿಗೂ ಯಾರ ಸಿಂಪತಿಗಾಗಿಯೂ, ಯಾರ ದಯೆ, ದಾಕ್ಷಿಣ್ಯಕ್ಕಾಗಿಯೂ ಕಾಯಬೇಡಿ. ಯಾರು ನಿಮ್ಮನ್ನು ಅರ್ಥಮಾಡಿಕೊಂಡರೂ ಕೊಳ್ಳದಿದ್ದರೂ ನಿಮಗೆ ಅಗತ್ಯವಿಲ್ಲ. ನಮಗೆ ಆ ಪರಮೇಶ್ವರನಿದ್ದಾನೆ. ಆತನೊಬ್ಬ ನಮ್ಮನ್ನು ಅರ್ಥಮಾಡಿಕೊಂಡರೆ ಸಾಕು ಎಂಬ ಬಲವಾದ ನಂಬಿಕೆಯೊಂದಿಗೆ ನಿಮ್ಮ ಜೀವನದ ಪಯಣವನ್ನು ಮುಂದುವರಿಸಿ. ಈ ವಿಷಯಗಳು ನಿಮ್ಮ ಮನಸ್ಸಿಗೆ ಸ್ವಲ್ಪ ನೋವು ತಂದರೂ ಸಹ ಇವುಗಳನ್ನು ತಿಳಿದುಕೊಂಡು ನಿಮ್ಮ ನಡವಳಿಕೆಯಲ್ಲಿ ಮತ್ತು ಆವೇಶದಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಭವಿಷ್ಯವು ತುಂಬಾ ಅದ್ಭುತವಾಗಿ ಬದಲಾಗುತ್ತದೆ. ಅದರ ಮೂಲಕ ನೀವು ಜೀವನದಲ್ಲಿ ಎಷ್ಟೋ ಸಂತೋಷವಾಗಿ ಇರಲು ಸಾಧ್ಯವಾಗುತ್ತದೆ. ಈ ಜುಲೈ ತಿಂಗಳಲ್ಲಿ ಎದುರಾಗುವ ಕೆಲವು ಕಹಿ ಸತ್ಯಗಳ ಬಗ್ಗೆ ಮಾತನಾಡೋಣ. ವೃಶ್ಚಿಕ ರಾಶಿಯವರಿಗೆ ತಾವು ನಂಬಿದವರಿಗೆ ನೀಡಿದ ಹಸ್ತವು ಕೊನೆಗೆ ವಿಷವಾಗಿ ಪರಿಣಮಿಸುತ್ತದೆ. ಏಕೆಂದರೆ ನಿಮಗಿರುವ ವಿಶೇಷವಾದ ವ್ಯಕ್ತಿತ್ವದಿಂದಾಗಿ ಜನರ ಮೇಲೆ, ಮುಖ್ಯವಾಗಿ ನಿಮ್ಮ ಕುಟುಂಬದ ಸದಸ್ಯರ ಮೇಲೆ ಸ್ವಲ್ಪ ಅತಿ ಪ್ರೀತಿಯನ್ನು ತೋರಿಸುತ್ತಿರುತ್ತೀರಿ. ಅವರಿಗೆ ಬೇಕಾಗಿರುವುದಕ್ಕಿಂತಲೂ ಹೆಚ್ಚಾಗಿ ನೀಡುವುದು, ಅತಿಯಾಗಿ ಪ್ರೀತಿಸುವುದರಿಂದ ನಿಮ್ಮ ಮೌಲ್ಯವೇನೆಂದು ನಿಮ್ಮ ಸ್ವಂತ ಕುಟುಂಬದ ಸದಸ್ಯರಿಗೆ, ಹೆತ್ತ ಮಕ್ಕಳಿಗೆ ಕೂಡ ಈ ಇತ್ತೀಚಿನ ದಿನಗಳಲ್ಲಿ ತಿಳಿಯುತ್ತಿಲ್ಲ. ಅದಕ್ಕೆ ಈ ಜುಲೈ ತಿಂಗಳಲ್ಲಿ ನೀವು ಯಾವುದನ್ನೂ ಕೂಡ ಅತಿಯಾಗಿ ಮಾಡಬೇಡಿ, ಅತಿಯಾಗಿ ಮಾತನಾಡಬೇಡಿ, ಅತಿಯಾಗಿ ಪ್ರೀತಿಸಬೇಡಿ. ಹಾಗೆಯೇ ಮಂಗಳನ ಪ್ರಭಾವದಿಂದಾಗಿ ಅತಿಯಾಗಿ ಕೋಪಗೊಳ್ಳಲು ಬೇಡಿ. ನಮ್ಮ ಮಕ್ಕಳಿಗೆ ನಾವು ಒಳ್ಳೆಯ ಭವಿಷ್ಯವನ್ನು ನೀಡಬೇಕೆಂಬ ತವಕ ಇರುವುದರಲ್ಲಿ ತಪ್ಪಿಲ್ಲ. ಆದರೆ ಆ ಪ್ರಕ್ರಿಯೆಯಲ್ಲಿ ನಿಮ್ಮ ಸಹನವನ್ನು ಕಳೆದುಕೊಂಡು ನಿಮ್ಮನ್ನು ನೀವೇ ಕಡಿಮೆ ಮಾಡಿಕೊಳ್ಳಬೇಡಿ. ನಿಮ್ಮ ಗೌರವ ಮರ್ಯಾದೆಗಳನ್ನು ಕಳೆದುಕೊಳ್ಳದೆ ಅವರಿಗೂ ಜವಾಬ್ದಾರಿಗಳನ್ನು, ಕಷ್ಟವನ್ನು ಮತ್ತು ನಿಮ್ಮ ಮೌಲ್ಯವನ್ನು ಅರ್ಥವಾಗುವಂತೆ ತಿಳಿಸಿಕೊಡಿ. ಈ ಮಂಗಳನ ಕಠಿಣ ಪ್ರಭಾವದಿಂದಾಗಿ ಅವರು ಮಾತನಾಡುವ ಕೆಲವು ಮಾತುಗಳು ನಿಮ್ಮ ಮನಸ್ಸನ್ನು ತೀವ್ರವಾಗಿ ಗಾಯಗೊಳಿಸುತ್ತಿರುತ್ತವೆ. ಪ್ರತಿ ಬಾರಿಯೂ ಕ್ಷಮಿಸುವುದು ಯಾರಿಂದಲೂ ಸಾಧ್ಯವಿಲ್ಲದ ಕಾರಣ ಆ ಬೇಸರದ ಸಂದರ್ಭವನ್ನು ತಂದುಕೊಳ್ಳದೆ ಮೊದಲೇ ಸ್ವಲ್ಪ ದೂರವಾಗಿ, ಮೌನವಾಗಿ ಇರುವುದು ತುಂಬಾ ಒಳ್ಳೆಯದು. ಜುಲೈ 16ರಂದು ಸೂರ್ಯನು ಕರ್ಕಾಟಕ ರಾಶಿಗೆ ಪ್ರವೇಶಿಸಿರುವುದರಿಂದ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ಜೀವನವನ್ನೇ ತಿರುವು ಮುರುವು ಮಾಡುವ ಅದ್ಭುತವಾದ ಬದಲಾವಣೆಗಳು ಈ ಜುಲೈ 20, 21, 22, 23ರ ದಿನಾಂಕಗಳಲ್ಲಿ ನಡೆಯಲಿವೆ. ಕರ್ಕಾಟಕ ರಾಶಿಯು ವೃಶ್ಚಿಕ ರಾಶಿಯವರಿಗೆ ಭಾಗ್ಯಸ್ಥಾನವಾಗುತ್ತದೆ. ನಿಮ್ಮ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸಿದ ಆ ಸೂರ್ಯ ಭಗವಾನನು ಅಲ್ಲಿ ಈಗಾಗಲೇ ಉಚ್ಚಸ್ಥಿತಿಯಲ್ಲಿ ಕುಳಿತಿರುವ ದೇವಗುರುವಿನೊಂದಿಗೆ ಜೊತೆಗೂಡಿದ್ದಾನೆ. ಜಾತಕ ಚಕ್ರದಲ್ಲಿ ಸೂರ್ಯ ಮತ್ತು ಗುರುಗಳ ಈ ಸೇರ್ಪಡೆಯನ್ನು ಅತ್ಯಂತ ಪವಿತ್ರವಾದಿ ಶಿವರಾಜಯೋಗ ಅಥವಾ
ಗುರು ಆದಿತ್ಯ ಯೋಗ ಎಂದು ಕರೆಯುತ್ತಿರುತ್ತಾರೆ. ಈ ಅದ್ಭುತವಾದ ಗ್ರಹ ಬದಲಾವಣೆಯಿಂದಾಗಿ ಹಿಂದೆ ವೃತ್ತಿ ಉದ್ಯೋಗಗಳಲ್ಲಿ ನಿಮ್ಮನ್ನು ಕಾಡುತ್ತಿದ್ದ ಆತ್ಮನ್ಯೂನತೆಯ ಭಾವನೆಗಳು, ನಿರಾಶೆಗಳು ಈ 4 ದಿನಗಳಲ್ಲಿ ಸಂಪೂರ್ಣವಾಗಿ ತೊಲಗಿ ಹೋಗುತ್ತವೆ. ಸಮಾಜದಲ್ಲಿ, ನಿಮ್ಮ ಆಫೀಸಿನಲ್ಲಿ ನಿಮ್ಮ ಗೌರವ ಮರ್ಯಾದೆಗಳು ಒಮ್ಮೆಗೆ ಹೆಚ್ಚಾಗುತ್ತವೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ನಿಜವಾದ ಟ್ಯಾಲೆಂಟ್ ಅನ್ನು ಗುರುತಿಸಿ ನಿಮಗೆ ಪ್ರಮೋಷನ್ಗಳನ್ನು ಅಥವಾ ನೂತನ ಜವಾಬ್ದಾರಿಗಳನ್ನು ವಹಿಸಿಕೊಡುತ್ತಾರೆ. ಅಷ್ಟೇ ಅಲ್ಲದೆ, ಈ ಕರ್ಕಾಟಕ ಸೂರ್ಯನ ಬದಲಾವಣೆಯಿಂದ ನಿಮ್ಮ ತಂದೆಯವರ ಆರೋಗ್ಯವು ಸುಧಾರಿಸುತ್ತದೆ. ಪಿತೃಪಕ್ಷದಿಂದ ಬರಬೇಕಾದ ಆಸ್ತಿಗಳು ಅಥವಾ ಧನಲಾಭಗಳು ಅಯಾಚಿತವಾಗಿ ನಿಮ್ಮ ಕೈ ಸೇರುತ್ತವೆ. ಸರ್ಕಾರಿ ವಲಯದಿಂದ ಅಥವಾ ಕೋರ್ಟ್ ವ್ಯವಹಾರಗಳಿಂದ ನಿಮಗೆ ಬರಬೇಕಾಗಿದ್ದ ಹಣವೇನಾದರೂ ನಿಂತು ಹೋಗಿದ್ದರೆ ಅವು ಕೂಡ ಈ 4 ದಿನಗಳಲ್ಲಿ ಕ್ಲಿಯರ್ ಆಗಿಬಿಡುತ್ತವೆ. ಈ ಸೂರ್ಯನ ಬದಲಾವಣೆಯು ನಿಮಗೆ ಆಧ್ಯಾತ್ಮಿಕವಾಗಿ ಎಷ್ಟೋ ಒಳಿತನ್ನು ಮಾಡುತ್ತದೆ. ಕುಟುಂಬದೊಂದಿಗೆ ಸೇರಿ ದೂರದ ಪ್ರಯಾಣಗಳು, ಪುಣ್ಯಕ್ಷೇತ್ರ ದರ್ಶನಗಳನ್ನು ಮಾಡಿಕೊಳ್ಳುವ ಭಾಗ್ಯವನ್ನು ಸಹ ಕಲ್ಪಿಸುತ್ತದೆ. ಆದ್ದರಿಂದ ಕರ್ಕಾಟಕ ಸೂರ್ಯನು ವೃಶ್ಚಿಕ ರಾಶಿಯವರಿಗೆ ಅಖಂಡವಾದ ಭಾಗ್ಯವನ್ನು, ನೂತನ ಉತ್ತೇಜನವನ್ನು ನೀಡುತ್ತಿದ್ದಾನೆ. ಇನ್ನು ವೃಶ್ಚಿಕ ರಾಶಿಯವರ ವೃತ್ತಿ ತಂತ್ರಗಳು ಮತ್ತು ಉದ್ಯೋಗದ ವಿಷಯಕ್ಕೆ ಬಂದರೆ, ಈ ಜುಲೈ 20, 21, 22, 23ರ ನಡುವಿನ ಅವಧಿಯಲ್ಲಿ ಉದ್ಯೋಗಸ್ಥರು ತಮ್ಮ ಮನಸ್ಸಿನೊಂದಿಗೆ ಒಂದು ದೊಡ್ಡ ಹೋರಾಟವನ್ನೇ ಮಾಡಬೇಕಾಗುತ್ತದೆ. ನಿಮ್ಮ ಕೆಲಸದ ಶೈಲಿಯಲ್ಲಿ, ನಿಮ್ಮ ಟ್ಯಾಲೆಂಟ್ನಲ್ಲಿ ಯಾವುದೇ ಲೋಪವಿರುವುದಿಲ್ಲ. ಆದರೆ ನಿಮ್ಮ ಕರ್ಮಕ್ಷೇತ್ರದಲ್ಲಿ ಕೇತುವು ಸಂಚರಿಸುತ್ತಿರುವುದರಿಂದ ನಿಮಗೆ ನೀವೇ ತಿಳಿಯದಂತೆ ಒಂದು ರೀತಿಯ ನೆಗೆಟಿವ್ ಆಲೋಚನೆಗೆ, ಮಾನಸಿಕ ಒತ್ತಡಕ್ಕೆ ಒಳಗಾಗಿಬಿಡುತ್ತೀರಿ. ಈ ಆಫೀಸಿನಲ್ಲಿ ನಾನು ಎಷ್ಟು ಕಷ್ಟಪಟ್ಟರೂ ನನಗೆ ಸರಿಯಾದ ಗುರುತಿಸುವಿಕೆ ಸಿಗುತ್ತಿಲ್ಲ ಅಥವಾ ಈ ಜವಾಬ್ದಾರಿಗಳು ನನ್ನಿಂದ ಆಗುತ್ತಿಲ್ಲ ಎನ್ನುವ ಭಾವನೆ, ಈ ಒಂದು ರೀತಿಯ ನಿರಾಶೆ ನಿಮ್ಮ ಮನಸ್ಸನ್ನು ತೀವ್ರವಾಗಿ ಕಾಡುತ್ತಿರುತ್ತದೆ. ಈ ಮಾನಸಿಕ ಒತ್ತಡದಿಂದಾಗಿ ರಾಷ್ಟ್ರಾಧಿಪತಿ ಮಂಗಳನ ತೀವ್ರತೆಯಿಂದ ಕೋಪದಲ್ಲಿ ಉದ್ಯೋಗಕ್ಕೆ ರಾಜೀನಾಮೆ ನೀಡಬೇಕೆಂಬ ಬಲವಾದ ಆಲೋಚನೆಯೂ ನಿಮಗೆ ಬರುತ್ತಿರುತ್ತದೆ. ಆದರೆ ದಯವಿಟ್ಟು ಈ 4 ದಿನಗಳಲ್ಲಿ ಯಾವುದೇ ರೀತಿಯ ಆತುರದ ನಿರ್ಧಾರಗಳನ್ನು ಖಂಡಿತ ತೆಗೆದುಕೊಳ್ಳಬೇಡಿ. ಏಕೆಂದರೆ ನಿಮ್ಮ ದಶಮಾಧಿಪತಿಯಾದ ಸೂರ್ಯನು ಈಗಾಗಲೇ ಭಾಗ್ಯಸ್ಥಾನಕ್ಕೆ ಪ್ರವೇಶಿಸಿ ಅಲ್ಲಿ ನಡೆಯುತ್ತಿರುವ ಉಚ್ಚಸ್ಥಿತಿಯ ಗುರುವಿನೊಂದಿಗೆ ಸೇರ್ಪಡೆಗೊಂಡಿದ್ದಾನೆ. ಈ ಅದ್ಭುತವಾದ ಸೂರ್ಯ ಮತ್ತು ಗುರುಗಳ ಸೇರ್ಪಡೆಯಿಂದಾಗಿ ಈ ಜುಲೈ 20ರಿಂದ 23ರ ನಡುವೆ ನಿಮ್ಮ ಆಫೀಸಿನ ವಾತಾವರಣವು ಮತ್ತೆ ನಿಮಗೆ ಪೂರ್ಣ ಅನುಕೂಲಕರವಾಗಿ ಬದಲಾಗಿಬಿಡುತ್ತದೆ. ನಿಮ್ಮ ಮೇಲಧಿಕಾರಿಗಳು ನಿಮ್ಮ ನಿಜವಾದ ಮೌಲ್ಯವನ್ನು, ನಿಮ್ಮ ಶ್ರಮವನ್ನು ಗುರುತಿಸುತ್ತಾರೆ. ಅಷ್ಟೇ ಅಲ್ಲದೆ, ಕರ್ಮಸ್ಥಾನದಲ್ಲಿ ಶುಕ್ರನ ಸಂಚಾರದಿಂದಾಗಿ ನಿಮ್ಮ ಕೆಲಸದಲ್ಲಿ ಮತ್ತೆ ಹಳೆಯ ಉತ್ಸಾಹ, ಒಂದು ಹೊಸ ಚೈತನ್ಯ ಹೆಚ್ಚಾಗುತ್ತವೆ. ಆದ್ದರಿಂದ ಕೇತುವು ತರುವ ತಾತ್ಕಾಲಿಕ ನೆಗೆಟಿವಿಟಿಯನ್ನು ನಂಬಿ ಮೋಸ ಹೋಗಬೇಡಿ. ನಿಧಾನವಾಗಿ, ಪ್ರಶಾಂತವಾಗಿ ನಿಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸಿ. ಮುಂಬರುವ ದಿನಗಳಲ್ಲಿ ಉದ್ಯೋಗದಲ್ಲಿ ನೀವೇ ಅತ್ಯುನ್ನತ ಸ್ಥಾನಕ್ಕೆ ತಲುಪುತ್ತೀರಿ. ಆ ಪರಮೇಶ್ವರನ ಅನುಗ್ರಹ ನಿಮಗೆ ಯಾವಾಗಲೂ ಇರುತ್ತದೆ. ಹಾಗಾದರೆ ಈ ಜುಲೈ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರ ವ್ಯಾಪಾರದ ತವಕ ಹೇಗಿರಲಿದೆ ಎಂದು ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ಯಾವಾಗಲೂ ಸ್ವಂತವಾಗಿ ಬಿಸಿನೆಸ್ ಮಾಡಬೇಕೆಂಬ ಬಲವಾದ ತವಕ್ ಆಲೋಚನೆಯನ್ನು ಹೊಂದಿರುತ್ತಾರೆ. ಇನ್ನೊಬ್ಬರ ಮುಂದೆ ಕೈಚಾಚುವುದು, ಇನ್ನೊಬ್ಬರ ಅಡಿಯಲ್ಲಿ ದಾಸ್ಯ ಮಾಡುವುದು ಇವರಿಗೆ ಖಂಡಿತ ಇಷ್ಟವಾಗುವುದಿಲ್ಲ. ಸಣ್ಣದೋ ದೊಡ್ಡದೋ ಸ್ವಂತವಾಗಿ ಕೆಲಸ ಮಾಡಿಕೊಳ್ಳಬೇಕು, ನಮ್ಮ ಕಾಲುಗಳ ಮೇಲೆ ನಾವು ನಿಂತು ಹೆಚ್ಚಾಗಿ ಸಂಪಾದಿಸಬೇಕೆಂಬ ತವಕ ಮತ್ತು ತಾಪತ್ರಯ ನಿಮ್ಮ ನರನರದಲ್ಲೂ ಜೀರ್ಣಿಸಿಕೊಂಡಿರುತ್ತದೆ. ಆದರೆ ಈ ಜುಲೈ ಮಾಸದಲ್ಲಿ ಗ್ರಹಗಳ ಅನುಕೂಲತೆ ಸರಿಯಾಗಿ ಇಲ್ಲದಿರುವುದರಿಂದ, ಮುಖ್ಯವಾಗಿ ಕರ್ಮಕ್ಷೇತ್ರದಲ್ಲಿ ಕೇತುವಿನ ಸಂಚಾರದಿಂದಾಗಿ ನೀವು ಮಾಡುವ ಕೆಲಸಗಳಲ್ಲಿ ಹೆಚ್ಚಾಗಿ ಅಡಚಣೆಗಳು, ಸಮಸ್ಯೆಗಳು ಎದುರಾಗುತ್ತಾ ಇರುತ್ತವೆ. ಕೆಲವು ವ್ಯಕ್ತಿಗಳು ಕೂಡ ಬೇಕೆಂದೇ ನಿಮಗೆ ಸಮಸ್ಯೆಗಳನ್ನು ಸೃಷ್ಟಿಸುತ್ತಿರುತ್ತಾರೆ. ಇದರಿಂದಾಗಿ ನೀವು ಮಾನಸಿಕವಾಗಿ ತುಂಬಾ ನೊಂದಿರುತ್ತೀರಿ. ಆದ್ದರಿಂದ ಈ ತಿಂಗಳಲ್ಲಿ ನೀವು ಯಾವುದೇ ವ್ಯಾಪಾರ ಮಾಡಬೇಕೆಂದುಕೊಂಡರೂ ಅದಕ್ಕೆ ಸಂಬಂಧಿಸಿದ ಪೂರ್ಣ ಅನುಭವವಿದ್ದರೆ ಮಾತ್ರ ಹೆಜ್ಜೆ ಮುಂದೆ ಇಡಿ. ಇಲ್ಲದಿದ್ದರೆ ಕುರುಡಾಗಿ ರಿಸ್ಕ್ ತಗೋಬೇಡಿ. ಜೀವನದಲ್ಲಿ ಬಹಳ ಕಡಿಮೆ ಸಮಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯಬೇಕೆಂದರೆ ದೊಡ್ಡ ರಿಸ್ಕ್ಗಳನ್ನು ಮಾಡಬೇಕಾಗುತ್ತದೆ. ಆದರೆ ಪ್ರಸ್ತುತ ಕೇತು ಮತ್ತು ರಾಹುಗಳ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಪರಿಸ್ಥಿತಿಗಳನ್ನು ಎದುರಿಸುತ್ತಾ ಎದುರಿನವರಿಗೆ ತೊಂದರೆ ಉಂಟುಮಾಡದೆ ನ್ಯಾಯವಾಗಿ, ಪ್ರಾಮಾಣಿಕವಾಗಿ ಹೋಗಲು ಸಾಧ್ಯವಾದಾಗಲೇ ಜೀವನದಲ್ಲಿ ಸ್ವಲ್ಪ ತಡವಾದರೂ ಒಳ್ಳೆಯ ಮಟ್ಟಕ್ಕೆ ಬೆಳೆಯುತ್ತೀರಿ. ಇವೆಲ್ಲಕ್ಕಿಂತಲೂ ಮುಖ್ಯವಾಗಿ ವೃಶ್ಚಿಕ ರಾಶಿಯವರ ಸುತ್ತಲೂ ಇರುವ ನಂಬಿಕೆ ದ್ರೋಹಿ ಶತ್ರುಗಳ ಬಗ್ಗೆ ಈ ಜುಲೈ ತಿಂಗಳಲ್ಲಿ ನಿಮ್ಮನ್ನು ತೀವ್ರವಾಗಿ ಎಚ್ಚರಿಸಬೇಕಾಗಿ ಬರುತ್ತದೆ. ನಮಗೂ ಕೂಡ ಶತ್ರುಗಳು ಇರುತ್ತಾರಾ ಎಂದು ನೀವು ಅಂದುಕೊಳ್ಳಬಹುದು. ಆದರೆ ನಿಮ್ಮ ಸುತ್ತಲೂ ನಿಮ್ಮೊಂದಿಗೆ ಯಾರು ತಿರುಗಾಡುತ್ತಿರುತ್ತಾರೋ, ಯಾರನ್ನು ನಂಬಿ ನಿಮ್ಮ ಮನಸ್ಸಿನ ಕಷ್ಟಗಳನ್ನು, ರಹಸ್ಯಗಳನ್ನು ಹೇಳಿಕೊಳ್ಳುತ್ತಿರುತ್ತೀರೋ, ಪ್ರಸ್ತುತ ಮಿತ್ರರಂತೆ ನಟಿಸುತ್ತಿರುವ ಅವರೇ ಭವಿಷ್ಯದಲ್ಲಿ ನಿಮಗೆ ಭೀಕರವಾದ ಶತ್ರುಗಳಾಗಿ ಬದಲಾಗಲಿದ್ದಾರೆ. ವೃಶ್ಚಿಕ ರಾಶಿಯವರಿಗೆ ಪೆಟ್ಟು ಬೀಳುವುದು ಎಲ್ಲೋ ಗೊತ್ತಾ? ಕೇವಲ ನಂಬಿಕೆಯ ಮೇಲೆಯೇ ದೊಡ್ಡ ಪೆಟ್ಟು ಬೀಳುತ್ತದೆ. ಆದ್ದರಿಂದ ಈ ಜುಲೈ ತಿಂಗಳಲ್ಲಿ ಜನರೊಂದಿಗೆ ಯಾರೊಂದಿಗೂ ನಿಮ್ಮ ಕಷ್ಟವನ್ನು ಹಂಚಿಕೊಳ್ಳಬೇಡಿ. ನಿಮ್ಮ ಮನಸ್ಸಿನ ನೋವನ್ನು ಖಂಡಿತ ಹೇಳಿಕೊಳ್ಳಬೇಡಿ. ಈ ದಿನಗಳಲ್ಲಿ ನೋವನ್ನು ಹೇಳಿಕೊಂಡರೆ ಜನ ಆ ಕಣ್ಣೀರನ್ನು ಒರೆಸುವುದಿಲ್ಲ. ಒರೆಸದಿದ್ದರೂ ಪರವಾಗಿಲ್ಲ, ಸಮಯ ನೋಡಿ ನಮ್ಮನ್ನು ಇನ್ನೂ ಅಳಿಸಲು, ನಮ್ಮ ನೋವನ್ನು ನೋಡಿ ಟೈಮ್ ಪಾಸ್ ಮಾಡಲು
ನಗಲು ಸಿದ್ಧರಾಗಿರುತ್ತಾರೆ. ನಿಮ್ಮ ನೋವನ್ನು ಹಂಚಿಕೊಳ್ಳುವುದರಲ್ಲಿ 100 ತಪ್ಪುಗಳನ್ನು ಹುಡುಕುತ್ತಾರೆ. ದಯವಿಟ್ಟು ಯಾರನ್ನೂ ಕೂಡ ನಂಬಬೇಡಿ. ನಿಮ್ಮ ಮನಸ್ಸಿನಲ್ಲಿ ಏನಾದರೂ ನೋವಿದ್ದರೆ ಆ ಪರಮೇಶ್ವರನಿಗೆ ಹೇಳಿಕೊಳ್ಳಿ, ಅಥವಾ ನಿಮ್ಮ ಹೆಂಡತಿ, ಮಕ್ಕಳಿಗೆ, ಪತಿ, ಪೋಷಕರಂತಹ ಅತ್ಯಂತ ಆಪ್ತರೊಂದಿಗೆ ಮಾತ್ರ ಹಂಚಿಕೊಳ್ಳಿ. ಒಡಹುಟ್ಟಿದವರಾದರೂ ಸರಿ, ಈ ದಿನಗಳಲ್ಲಿ ಹೊರಗಿನವರಿಗೆ ಸಮಾನವೇ ಆಗಿದ್ದಾರೆ. ಸಮಾಜದಲ್ಲಿ ತುಂಬಾ ಕಡಿಮೆ ಜನರು ಒಳ್ಳೆಯವರು ಇರುತ್ತಾರೆ. ಆದ್ದರಿಂದ ಜನರೊಂದಿಗೆ ತುಂಬಾ ಜಾಗೃತೆಯಾಗಿರುವುದು ವೃಶ್ಚಿಕ ರಾಶಿಯವರಿಗೆ ಈ ತಿಂಗಳಲ್ಲಿ ಅಗತ್ಯ. ಅಲ್ಲಿಯವರೆಗೆ ವೃಶ್ಚಿಕ ರಾಶಿಯವರ ಗುರುತು ಏನೆಂದು ಗೊತ್ತಾ? ನಿಮ್ಮ ರಾಶಿಯ ಚಿಹ್ನೆ ಚೇಳು. ಆ ಚೇಳನ್ನು ಗಮನಿಸಿದರೆ ಅದು ಎಷ್ಟೋ ನಿಧಾನವಾಗಿ, ಗಂಭೀರವಾಗಿ ಇರುತ್ತದೆ. ಹಾಗೆಯೇ ವೃಶ್ಚಿಕ ರಾಶಿಯವರು ಕೂಡ ತುಂಬಾ ನಿಧಾನಸ್ಥರು, ಮರ್ಯಾದಸ್ಥರು, ಪದ್ಧತಿ ಉಳ್ಳಂತಹ ವ್ಯಕ್ತಿಗಳು. ಎದುರಿನವರನ್ನು ಎಷ್ಟೋ ಗೌರವಿಸುತ್ತಾರೆ. ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ ಯಾರಾದರೂ ಬೇಕೆಂದೇ ತಲೆ ಹಾಕಿದರೆ ಮಾತ್ರ ನಿಮಗೆ ವಿಪರೀತವಾದ ಕೋಪ ಬರುತ್ತದೆ. ನೀವು ಹೆಚ್ಚಾಗಿ ಯಾರ ವಿಷಯದಲ್ಲೂ ಜೋಕ್ಯಂ ಮಾಡಿಕೊಳ್ಳುವುದಿಲ್ಲ. ಹಾಗೆಯೇ ನಿಮ್ಮ ವಿಷಯದಲ್ಲಿ ಯಾರಾದರೂ ಜೋಕ್ಯಂ ಮಾಡಿಕೊಂಡರೆ ಖಂಡಿತ ಸಹಿಸುವುದಿಲ್ಲ. ನೀವು ಮಾತುಗಳಲ್ಲಿ ತುಂಬಾ ಕಡಿಮೆ ಮಾತನಾಡುತ್ತಾ, ಅನಾವಶ್ಯಕವಾದರೆ ತಪ್ಪ ಹೊರತುಬಾಯಿ ತೆರೆಯುವ ವ್ಯಕ್ತಿಗಳಂತೂ ಖಂಡಿತ ಅಲ್ಲ. ಆದರೆ ಪ್ರಸ್ತುತ ಈ ಜುಲೈ ತಿಂಗಳಲ್ಲಿ ರಾಹು, ಕೇತು ಮತ್ತು ಮಂಗಳನ ಪ್ರಭಾವದಿಂದಾಗಿ ನಿಮ್ಮ ಪ್ರಮೇಯವಿಲ್ಲದೆಯೇ ಸ್ವಲ್ಪ ಗಡಿಬಿಡಿ, ಟೆನ್ಷನ್, ಮಾನಸಿಕ ಒತ್ತಡಗಳು ಹೆಚ್ಚಾಗಿಬಿಟ್ಟು ಇತ್ತೀಚಿನ ದಿನಗಳಲ್ಲಿ ಮಾನಸಿಕವಾಗಿ ತುಂಬಾ ನೊಂದಿದ್ದೀರಿ. ಇದರಿಂದಾಗಿ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು, ಹೊಟ್ಟೆಯುರಿ, ಬಿಪಿಯಂತಹ ಸಮಸ್ಯೆಗಳು ಕೂಡ ಬರುತ್ತಿವೆಯಲ್ಲವೇ? ಆದ್ದರಿಂದ ವೃಶ್ಚಿಕ ರಾಶಿಯವರು ಸ್ವಲ್ಪ ನಿಮ್ಮ ಆರೋಗ್ಯದ ಮೇಲೆ ಗಮನವಿಟ್ಟು ಪ್ರತಿದಿನವೂ ಸ್ವಲ್ಪ ಸಮಯ ಧ್ಯಾನ ಮಾಡುತ್ತಿರಬೇಕು. ಸಮಯಕ್ಕೆ ಊಟ, ಸಮಯಕ್ಕೆ ನಿದ್ದೆ ನಿಮಗೆ ಕಡ್ಡಾಯವಾಗಿ ಬೇಕು. ಹೆಚ್ಚಾಗಿ ಯಾವುದರ ಬಗ್ಗೆಯೂ ಆಲೋಚಿಸಬೇಡಿ, ಯಾರನ್ನೂ ದ್ವೇಷಿಸಬೇಡಿ, ಹಾಗೆಯೇ ಅತಿಯಾಗಿ ಪ್ರೀತಿಸಲೂ ಬೇಡಿ. ಒಬ್ಬ ಮನುಷ್ಯನಿಗೆ ಮನಃಶಾಂತಿಗಿಂತ ಮೀರಿದ ಸಂಪತ್ತು ಮತ್ತೊಂದಿಲ್ಲದ ಕಾರಣ ಸಣ್ಣ ಸಣ್ಣ ಆರೋಗ್ಯ ಸಮಸ್ಯೆಗಳು ನಾಳೆ ದೊಡ್ಡದಾಗಿ ಬದಲಾಗದಂತೆ ನಿಮ್ಮ ಆರೋಗ್ಯವನ್ನು ತುಂಬಾ ಜಾಗ್ರತೆಯಾಗಿ ನೋಡಿಕೊಳ್ಳಿ. ಈ ಜುಲೈ 20, 21, 22, 23ರ ದಿನಾಂಕಗಳ ನಡುವಿನ ಅವಧಿಯಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಮತ್ತು ಧನಲಾಭಗಳ ವಿಷಯಕ್ಕೆ ಬಂದರೆ ಜಾತಕ ಚಕ್ರದಲ್ಲಿ ಕೆಲವು ಅದ್ಭುತವಾದ ಬದಲಾವಣೆಗಳು ಕಂಡುಬರುತ್ತಿವೆ. ಪ್ರಸ್ತುತ ನಿಮ್ಮ ಧನಸ್ಥಾನಾಧಿಪತಿಯಾದ ದೇವಗುರುವು ಉಚ್ಚ ಸ್ಥಿತಿಯಲ್ಲಿರುವುದರಿಂದ ಈ 4 ದಿನಗಳು ಆರ್ಥಿಕವಾಗಿ ನಿಮಗೆ ಯಾವುದೇ ತೊಂದರೆಗಳಿಲ್ಲ. ನಿಮಗೆ ಹಣದ ಅಗತ್ಯವಿದ್ದ ಪ್ರತಿ ಬಾರಿಯೂ ಅದೃಷ್ಟದ ವಶಾತ್ ಅಥವಾ ತಂದೆಯವರ, ಸ್ನೇಹಿತರ ರೂಪದಲ್ಲಿ ಯಾರೋ ಒಬ್ಬರಿಂದ ಸರಿಯಾದ ಸಮಯಕ್ಕೆ ಹಣ ಕೈ ಸೇರುತ್ತದೆ. ಮತ್ತು ಬುಧನ ಸಂಚಾರದ ಪ್ರಭಾವದಿಂದಾಗಿ ನೀವು ಅಸಲಿಗೆ ಊಹಿಸದ ಮಾರ್ಗಗಳ ಮೂಲಕ ನಿಮ್ಮ ಕೈಗೆ ಧನ ಬರುತ್ತದೆ. ಯಾವಾಗಲೂ ನಿಂತು ಹೋಗಿದ್ದ ಹಳೆಯ ಇನ್ಶೂರೆನ್ಸ್ ಹಣ ಬರುವುದು, ವಾರಸತ್ವದ ಆಸ್ತಿಗಳ ಮೂಲಕ ಲಾಭವಾಗುವುದು ಅಥವಾ ಹಳೆಯ ಚೀಟಿ ಹಣ ಕೈಗೆ ಸಿಗುವುದು ಅಂತಹ ಅದ್ಭುತಗಳು ಈ ಬುಧನಿಂದಾಗಿಯೇ ನಡೆಯುತ್ತವೆ. ವೃಶ್ಚಿಕ ರಾಶಿಯವರಿಗೆ ಧನದ ಪರವಾಗಿ ನೋಡಿದರೆ ಆರ್ಥಿಕವಾಗಿ ಹಿಂದಕ್ಕೆ ಹೋಲಿಸಿದರೆ ತುಂಬಾ ಮಟ್ಟಿಗೆ ಪರವಾಗಿಲ್ಲ ಎನ್ನಬಹುದು. ಈ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ತಿಳಿಯದಂತೆ ಇದ್ದಾಗ್ಯೂ ಕೂಡ ಇವರೇನೆಂದರೆ ಸ್ವಲ್ಪ ವಿವಾಹವಾಗಿ ಜವಾಬ್ದಾರಿಗಳು ತಲೆಯ ಮೇಲೆ ಬೀಳುತ್ತಿದ್ದಂತೆ ಸಂಪಾದನೆಯ ವಿಷಯದಲ್ಲಿ ತುಂಬಾ ಜಾಗ್ರತೆಯಾಗಿರುತ್ತಾರೆ. ಹಣದ ಮೌಲ್ಯ ತಿಳಿದುಕೊಳ್ಳುತ್ತಿರುತ್ತಾರೆ. ಹೆಚ್ಚಾಗಿ ಲಕ್ಷಗಳಿಗೆ ಲಕ್ಷ, ಕೋಟಿಗಳಿಗೆ ಕೋಟಿ ನಿಮ್ಮ ಬಳಿ ಪ್ರಸ್ತುತಕ್ಕೆ ಇರುವುದಿಲ್ಲ ಎಂದು ನಾವು ಹೇಳದಿದ್ದರೂ ನಿಮ್ಮ ಅಗತ್ಯಗಳಿಗಂತೂ ತೀರುವಷ್ಟು ಸಂಪಾದನೆ ಈ 4 ದಿನಗಳಲ್ಲಿ ಖಂಡಿತವಾಗಿಯೂ ಇರುತ್ತದೆ. ಹಾಗೆಯೇ ನಿಮ್ಮ ಭವಿಷ್ಯಕ್ಕಾಗಿ ಹಿಂದೆ 1 ರೂಪಾಯಿಯನ್ನು ಕೂಡ ಕಡ್ಡಾಯವಾಗಿ ಉಳಿಸಲು ಸಾಧ್ಯವಾಗುತ್ತದೆ. ಸಾಲಗಳೇನಾದರೂ ಇದ್ದರೂ ಕೂಡ ಆ ಸಾಲಗಳಿಂದಲೂ ಪೂರ್ಣ ಪ್ರಮಾಣದಲ್ಲಿ ಹೊರಬಂದು ಬಿಡುತ್ತೀರಿ. ಕೆಲವು ಜನರಂತೂ ಹಳೆಯ ಸಾಲಗಳನ್ನು ಕೂಡ ತೀರಿಸಿಕೊಳ್ಳುತ್ತಿರುತ್ತಾರೆ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಹೊಸದಾಗಿ ಸ್ಥಿರಾಸ್ತಿಯನ್ನು, ಒಂದು ಅಪಾರ್ಟ್ಮೆಂಟ್ ಅಥವಾ ಒಂದು ಭೂಮಿ ಅಥವಾ ಹೊಲ ಅಥವಾ ಬಂಗಾರವನ್ನು ಖಂಡಿತವಾಗಿಯೂ ಖರೀದಿಸುವ ಅದ್ಭುತವಾದ ಅವಕಾಶ ಈ ಗುರುಬಲದಿಂದಾಗಿ ಹೇರಳವಾಗಿ ಕಂಡುಬರುತ್ತಿದೆ. ಆದರೆ ವೃಶ್ಚಿಕ ರಾಶಿಯವರು ಈ ಜುಲೈ 20ರಿಂದ 23ರ ನಡುವೆ ರಾಹುವಿನ ಪ್ರಭಾವದಿಂದಾಗಿ ನೀವು ಬಳಸುವ ವಾಹನಗಳು ಸಡನ್ ಆಗಿ ರಿಪೇರಿಯಾಗುವುದು ಅಥವಾ ನಿಮ್ಮ ನಿವಾಸದ ಸ್ಥಳಕ್ಕೆ ಸಂಬಂಧಿಸಿದ ಕೆಲವು ನೂತನ ದುರಸ್ತಿಗಳಿಗಾಗಿ ಅನಿರೀಕ್ಷಿತವಾಗಿ ಸ್ವಲ್ಪ ಹಣ ಖರ್ಚು ಮಾಡಬೇಕಾಗಿ ಬರುತ್ತದೆ. ಆದ್ದರಿಂದ ಕೈಯಲ್ಲಿರುವ ಹಣವನ್ನು ಸ್ವಲ್ಪ ಜಾಗ್ರತೆಯಾಗಿ ಬಳಸಿ. ಆದರೆ ವೃಶ್ಚಿಕ ರಾಶಿಯವರು ಈ ಜುಲೈ 20ರಿಂದ 23ರ ನಡುವೆ ಒಂದು ಮುಖ್ಯವಾದ ವಿಷಯವನ್ನು, ತೀವ್ರವಾದ ಎಚ್ಚರಿಕೆಯನ್ನು ಕೂಡ ಪಾಲಿಸಬೇಕು. ನೀವು ಮಧ್ಯಸ್ಥಗಾರರಾಗಿ ಯಾರಿಗೂ ಕೂಡ ಶ್ಯೂರಿಟಿ ವಹಿಸಬೇಡಿ. ಯಾರಿಗಾದರೂ ವಹಿಸಿದರೆ ಮಾತ್ರ ತುಂಬಾ ಇಬ್ಬಂದಿ ಪಡುವ ಅವಕಾಶ ಖಂಡಿತ ಇರುತ್ತದೆ. ಹಣ ಯಾರಿಗಾದರೂ ಸಾಲವಾಗಿ ನೀಡುವಾಗ ಮಧ್ಯಸ್ಥಗಾರರಾಗಿ ಇದ್ದು ಯೋಚಿಸಿ ಹಣ ಸಾಲವಾಗಿ ಕೊಡಿಸುವುದೂ ಇರಬಹುದು, ಅಥವಾ ಯಾವುದೇ ಜಗಳಗಳ ವಿಷಯದಲ್ಲಿ ಮಧ್ಯದಲ್ಲಿ ತಲೆ ಹಾಕುವುದೂ ಇರಬಹುದು. ಇಂತಹವುಗಳನ್ನು ಮಾಡಿದರೆ ಮಾತ್ರ ಖಂಡಿತವಾಗಿಯೂ ನಿಮ್ಮ ಮೇಲಕ್ಕೆ ಸಮಸ್ಯೆಗಳು ಬರುತ್ತವೆಯಲ್ಲವೇ? ಆ ಜಗಳವಾಡುವವರು, ಸಾಲ ಪಡೆದವರು ಚೆನ್ನಾಗಿಯೇ ಇರುತ್ತಾರೆ, ಆದರೆ ಮಧ್ಯದಲ್ಲಿ ನಿಮ್ಮ ಮೇಲಕ್ಕೆ ಆ ನಿಂದನೆ, ಆ ಸಮಸ್ಯೆ ಬೀಳುವ ಅವಕಾಶ ಇರುತ್ತದೆ. ಆದ್ದರಿಂದ ತುಂಬಾ ಮಟ್ಟಿಗೆ ಈ ವಿಷಯದಲ್ಲಿ ಜಾಗ್ರತೆ ಇರಬೇಕು. ಮಧ್ಯಸ್ಥಗಾರರಾಗಿ ನೀವು ಯಾರ ವಿಷಯದಲ್ಲೂ ಕೂಡ ತಲೆ ಹಾಕಬೇಡಿ. ಅಸಲಿಗೆ ನೀವು ಪಟ್ಟಿಸಿಕೊಳ್ಳಲೂ ಬೇಡಿ.
ಈ 4 ದಿನಗಳು ಹಣವನ್ನು ಕೂಡ ಯಾರಿಗೂ ಸಾಲವಾಗಿ ಕೊಡಬೇಡಿ. ಒಂದು ವೇಳೆ ಕೊಟ್ಟರೆ ಆ ಹಣ ನಿಮಗೆ ಹಿಂದಕ್ಕೆ ಮರಳಿ ಬರುವುದು ತುಂಬಾ ಕಷ್ಟವಾಗುತ್ತದೆ. ಆದ್ದರಿಂದ ಅಂತಹ ಸಮಸ್ಯೆಗಳನ್ನೆಲ್ಲ ನಿಮ್ಮ ಕೈಯಾರೆ ತಂದುಕೊಳ್ಳಬೇಡಿ. ವೃಶ್ಚಿಕ ರಾಶಿಯವರ ಜೀವನದ ಪರವಾಗಿ ನೋಡಿದರೆ, ಕೆಲವು ಜನರು ಒಂದು ವಯಸ್ಸು ಬಂದರೂ ವಿವಾಹವಾಗದೆ ಬಹಳ ಕಾಲದಿಂದ ಇಬ್ಬಂದಿ ಪಡುತ್ತಿದ್ದಾರೆ. ಅಂತಹವರಿಗೂ ಕೂಡ ಈ ಜುಲೈ ಮಾಸದಲ್ಲಿ ವಿವಾಹವು ಕೂಡಿಬರುತ್ತದೆ. ವಿವಾಹವಾದವರಿಗೆ ಸಂತಾನ ಪ್ರಾಪ್ತಿಯೂ ಕೂಡ ಉಂಟಾಗುತ್ತದೆ. ಉದ್ಯೋಗಕ್ಕಾಗಿ ಕೆಲವು ಜನರು ಗಟ್ಟಿಯಾಗಿ ಪ್ರಯತ್ನಗಳನ್ನು ಮಾಡುತ್ತಿದ್ದಾರೆ. ಅವರಿಗೂ ಕೂಡ ಖಂಡಿತವಾಗಿಯೂ ಉದ್ಯೋಗದ ಅವಕಾಶಗಳು ಬರುತ್ತವೆ. ಇನ್ನು ವೃಶ್ಚಿಕ ರಾಶಿಯವರ ಶಾರೀರಿಕ ಮತ್ತು ಮಾನಸಿಕ ಆರೋಗ್ಯದ ವಿಷಯಕ್ಕೆ ಬಂದರೆ, ಈ ಜುಲೈ 20ರಿಂದ 23ರ ನಡುವಿನ ಅವಧಿಯಲ್ಲಿ ನೀವು ತುಂಬಾ ಜಾಗ್ರತೆಯಾಗಿ ಇರಬೇಕು. ಶಾರೀರಿಕ ಆರೋಗ್ಯದ ಪರವಾಗಿ ನೋಡಿದರೆ, ಗ್ರಹಗಳ ಸಂಚಾರದ ರೀತ್ಯಾ ಮಂಗಳನು ನಿಮ್ಮ ಜನ್ಮರಾಶಿಯನ್ನು, ಲಗ್ನವನ್ನು ನೇರವಾಗಿ ನೋಡುವುದರಿಂದ ನಿಮ್ಮ ದೇಹದಲ್ಲಿ ವಿಪರೀತವಾದ ಉಷ್ಣತೆ ಮತ್ತು ಆವೇಶ ಹೆಚ್ಚಾಗುತ್ತವೆ. ಇದರಿಂದ ಬ್ಲಡ್ ಪ್ರೆಷರ್ ಅಂದರೆ ಬಿಪಿ ಹೆಚ್ಚಾಗುವುದು, ಹೊಟ್ಟೆಯಲ್ಲಿ ಅಲ್ಸರ್ನಂತಹ, ಕಣ್ಣುರಿಯಂತಹ ಸಮಸ್ಯೆಗಳು ನಿಮ್ಮನ್ನು ಕಾಡುವ ಅವಕಾಶ ಇರುತ್ತದೆ. ಆದ್ದರಿಂದ ಈ 4 ದಿನಗಳು ಕೋಪದಿಂದ, ಆವೇಶದಿಂದ ವಾಹನಗಳನ್ನು ಖಂಡಿತ ಚಲಾಯಿಸಬೇಡಿ. ತುಂಬಾ ಪ್ರಶಾಂತವಾಗಿ ಇರಲು ಪ್ರಯತ್ನಿಸಿ. ಇನ್ನು ಮಾನಸಿಕ ಆರೋಗ್ಯದ ವಿಷಯಕ್ಕೆ ಬಂದರೆ, ಗ್ರಹಗಳ ಸ್ಥಿತಿಯಲ್ಲಿರುವ ರಾಹು ಮತ್ತು ಕೇತುಗಳ ವ್ಯತಿರಿಕ್ತ ಪ್ರಭಾವದಿಂದಾಗಿ ನಿಮ್ಮ ಜೀವನದಲ್ಲಿ ಪ್ರಶಾಂತತೆ ಎಂಬುದು ಸ್ವಲ್ಪ ಲೋಪವಾಗುತ್ತಿರುತ್ತದೆ. ಮನಸ್ಸಿನಲ್ಲಿ ಏನೋ ತಿಳಿಯದ ಭಯ, ನಾಳೆ ನನ್ನ ಭವಿಷ್ಯ ಏನಾಗುತ್ತದೋ ಎನ್ನುವ ಅನಾವಶ್ಯಕವಾದ ಆತಂಕ ನಿಮ್ಮ ನಿದ್ದೆಯನ್ನು ದೂರ ಮಾಡುತ್ತಿರುತ್ತದೆ. ಇಂತಹ ಮಾನಸಿಕ ಒತ್ತಡದಿಂದ ಹೊರಬರಲು ಆಧ್ಯಾತ್ಮಿಕ ಚಿಂತನೆ ಬೆಳೆಸಿಕೊಳ್ಳುವುದು, ಪ್ರಶಾಂತವಾಗಿ ದೇವಸ್ಥಾನಕ್ಕೆ ಹೋಗುವುದು ಅಥವಾ ಪ್ರತಿದಿನ ಬೆಳಿಗ್ಗೆ ಸ್ವಲ್ಪ ಸಮಯ ಪ್ರಾಣಾಯಾಮ, ಧ್ಯಾನ ಮಾಡುವುದರ ಮೂಲಕ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟುಕೊಳ್ಳಬಹುದು. ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಂಡರೆ ಮಾತ್ರ ನಿಮ್ಮ ಭವಿಷ್ಯ ಅದ್ಭುತವಾಗಿ ಇರುತ್ತದೆ. ಆದ್ದರಿಂದ ಈ 4 ದಿನಗಳು ಆರೋಗ್ಯದ ಮೇಲೆ ವಿಶೇಷ ಗಮನವನ್ನು ಹರಿಸಿ. ಇನ್ನು ಜುಲೈ 20ರಿಂದ 23ರ ನಡುವಿನ ಅವಧಿಯಲ್ಲಿ ಕುಟುಂಬ ಜೀವನದಲ್ಲಿ ಕೆಲವು ಅನಿವಾರ್ಯವಾದ ಏರುಪೇರುಗಳು ತಪ್ಪಿದ್ದಲ್ಲ. ಗ್ರಹಗಳ ಸಂಚಾರದ ರೀತ್ಯಾ ಮಂಗಳನ ವ್ಯತಿರಿಕ್ತ ಪ್ರಭಾವದಿಂದಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಎಂದು ಇಲ್ಲದಂತೆ ತೀವ್ರವಾದ ಭಿನ್ನಾಭಿಪ್ರಾಯಗಳು, ಹಠಗಳು ಬರುವ ಅವಕಾಶ ಕಂಡುಬರುತ್ತಿದೆ. ಈ 4 ದಿನಗಳಲ್ಲಿ ನಿಮ್ಮ ರಾಶ್ಯಾಧಿಪತಿ ಮಂಗಳನು ತರುವ ಆವೇಶದಿಂದಾಗಿ, ನಿಮ್ಮ ಬಾಯಿಂದ ಬರುವ ಕಟುವಾದ ಮಾತುಗಳ ಕಾರಣದಿಂದ ನಿಮ್ಮ ಕುಟುಂಬದ ಸದಸ್ಯರು ತೀವ್ರವಾಗಿ ನೊಂದುಕೊಳ್ಳುತ್ತಾರೆ, ಮಾನಸಿಕವಾಗಿ ಬೇಸರಪಡುತ್ತಾರೆ. ಆದ್ದರಿಂದ ಈ ದಿನಗಳಲ್ಲಿ ಇತರರ ತಪ್ಪುಗಳನ್ನು ಎತ್ತಿ ತೋರಿಸುವುದು, ಅವರನ್ನು ಬ್ಲೇಮ್ ಮಾಡುವುದು ಮುಂತಾದವುಗಳನ್ನು ಸಂಪೂರ್ಣವಾಗಿ ಬಿಟ್ಟುಬಿಡಿ. ಸಾಧ್ಯವಾದಷ್ಟು ಮಟ್ಟಿಗೆ ಮೌನವಾಗಿ ಇರಲು ಪ್ರಯತ್ನಿಸಿ. ಆದರೆ ಇನ್ನೊಂದೆಡೆ ಒಂದು ಅದ್ಭುತವಾದ ಶುಭ ಸುದ್ದಿ ಏನೆಂದರೆ, ಭಾಗ್ಯಸ್ಥಾನದಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಆ ದೇವಗುರುವಿನ ಸಂಪೂರ್ಣ ಅನುಗ್ರಹದಿಂದಾಗಿ ನಿಮ್ಮ ತಂದೆಯವರ ಆರೋಗ್ಯವು ಈ 4 ದಿನಗಳಲ್ಲಿ ತುಂಬಾ ಸುಧಾರಿಸುತ್ತದೆ. ಅಷ್ಟೇ ಅಲ್ಲ, ನಿಮ್ಮ ತಂದೆಯವರಿಂದಲೇ ನಿಮಗೆ ಸಂಪೂರ್ಣ ಸಹಾಯ ಸಹಕಾರಗಳು, ಧನಲಾಭಗಳು ಲಭಿಸುತ್ತವೆ. ಹಾಗೆಯೇ ಜುಲೈ 20ರಿಂದ 23ರ ನಡುವೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಸೇರಿ ಯಾವುದಾದರೂ ಪ್ರಸಿದ್ಧ ಪುಣ್ಯಕ್ಷೇತ್ರಗಳಿಗೆ ದೈವ ದರ್ಶನಗಳಿಗಾಗಿ ಹೋಗುವ ಅವಕಾಶ ಹೆಚ್ಚಾಗಿ ಕಂಡುಬರುತ್ತಿದೆ. ಆ ದೈವಯಾತ್ರೆಯಿಂದಾಗಿ ನಿಮ್ಮ ಕುಟುಂಬದಲ್ಲಿರುವ ನೆಗೆಟಿವ್ ವಾತಾವರಣ, ಆ ಜಗಳಗಳು ಸಂಪೂರ್ಣವಾಗಿ ಕಡಿಮೆಯಾಗಿ ಮತ್ತೆ ಎಲ್ಲರ ನಡುವೆ ಪ್ರೇಮಾನುರಾಗಗಳು ಚಿಗುರುತ್ತವೆ. ಆದ್ದರಿಂದ ಗಂಡ ಹೆಂಡತಿ ಇಬ್ಬರೂ ಕೂಡ ಸ್ವಲ್ಪ ತಾಳ್ಮೆಯಿಂದ ನಡೆದುಕೊಂಡರೆ ಈ ಸಮಯ ಎಷ್ಟೋ ಅದ್ಭುತವಾಗಿ ಬದಲಾಗುತ್ತದೆ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮತ್ತು ಅವರ ಭವಿಷ್ಯದ ವಿಷಯಕ್ಕೆ ಬಂದರೆ, ಈ ಜುಲೈ 20ರಿಂದ 23ರ ನಡುವಿನ ಅವಧಿಯಲ್ಲಿ ವಿದ್ಯಾರ್ಥಿಗಳಿಗೆ ವಿದೇಶಿ ಶಿಕ್ಷಣಕ್ಕಾಗಿ ಮಾಡುವ ಪ್ರಯತ್ನಗಳು ಸತ್ಫಲಿತವನ್ನು ನೀಡಲಿವೆ. ನಿಮ್ಮ ಭಾಗ್ಯಸ್ಥಾನದಲ್ಲಿರುವ ದೇವಗುರುವಿನ ಸಂಪೂರ್ಣ ಅನುಗ್ರಹದಿಂದಾಗಿ ವಿದೇಶಗಳಿಗೆ ಹೋಗಬಯಸುವವರ ವೀಸಾ ಇಂಟರ್ವ್ಯೂಗಳು ತುಂಬಾ ಸುಲಭವಾಗಿ ಕ್ಲಿಯರ್ ಆಗುತ್ತವೆ. ಆದರೆ ಪಂಚಮ ಸ್ಥಾನದಲ್ಲಿರುವ ಶನಿದೇವನ ಸಂಚಾರದಿಂದಾಗಿ ಓದಿನಲ್ಲಿ ಸ್ವಲ್ಪ ಸೋಮಾರಿತನ ಅಥವಾ ವಿಳಂಬ ಬರುವ ಅವಕಾಶ ಇರುತ್ತದೆ. ಇದರೊಂದಿಗೆ ಕರ್ಮಕ್ಷೇತ್ರದಲ್ಲಿರುವ ಕೇತುವಿನಿಂದಾಗಿ ನಾನು ಪರೀಕ್ಷೆಗಳಲ್ಲಿ ಪಾಸ್ ಆಗಲು ಸಾಧ್ಯವಿಲ್ಲವೇನೋ, ಒಳ್ಳೆಯ ಮಾರ್ಕ್ಸ್ ಪಡೆಯಲು ಸಾಧ್ಯವಿಲ್ಲವೇನೋ ಎನ್ನುವ ಅನಾವಶ್ಯಕವಾದ ಭಯ ಎಂಬುದು ಒಂದು ರೀತಿಯ ಭಯ ನಿಮ್ಮನ್ನು ಮಾನಸಿಕವಾಗಿ ಗಟ್ಟಿಯಾಗಿ ಕಾಡುತ್ತಿರುತ್ತದೆ. ವೃಶ್ಚಿಕ ರಾಶಿಯ ವಿದ್ಯಾರ್ಥಿಗಳು ಈ ಭಯಗಳನ್ನು, ನೆಗೆಟಿವ್ ಆಲೋಚನೆಗಳನ್ನು ಸಂಪೂರ್ಣವಾಗಿ ಪಕ್ಕಕ್ಕಿಟ್ಟು ಶ್ರದ್ಧೆಯಿಂದ ಓದಿದರೆ, ಈ ಉಚ್ಚ ಸ್ಥಿತಿಯಲ್ಲಿರುವ ಗುರುವಿನ ಆಶೀರ್ವಾದದಿಂದ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗಿಯೇ ಆಗುತ್ತದೆ. ಹಾಗಾದರೆ ಜುಲೈ ಮಾಸದಲ್ಲಿ ಮಂಗಳನಿಂದ ಬರುವ ಆ ತೀವ್ರವಾದ ಕೋಪವನ್ನು ಕಡಿಮೆ ಮಾಡಿಕೊಳ್ಳಲು, ಕೇತುವಿನಿಂದ ಉಂಟಾಗುವ ಆತ್ಮನ್ಯೂನತೆ ಮತ್ತು ವೃತ್ತಿಪರವಾದ ಭಯಗಳನ್ನು ತೊಲಗಿಸಿಕೊಳ್ಳಲು ವೃಶ್ಚಿಕ ರಾಶಿಯವರು ಕೆಲವು ಅತ್ಯಂತ ಪ್ರಮುಖವಾದ ಜಾಗ್ರತೆಗಳನ್ನು, ಹಾಗೆಯೇ ದೈವಿಕ ಮಾರ್ಗಗಳನ್ನು ಆರಿಸಿಕೊಳ್ಳಬೇಕೆಂದರೆ, ನಿಮ್ಮ ಜೀವನ ಸಂಗಾತಿಯೊಂದಿಗೆ ವಿವಾದಗಳು, ಆವೇಶ ಕಡಿಮೆಯಾಗಿ ಪ್ರಶಾಂತತೆ ಲಭಿಸಬೇಕೆಂದರೂ ಈ ದಿನಗಳಲ್ಲಿ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಗೆ ಅಥವಾ ಆಂಜನೇಯ ಸ್ವಾಮಿಗೆ ಕೆಂಪು ಹೂವುಗಳಿಂದ ಆರಾಧನೆ ಮಾಡುವುದು ತುಂಬಾ ಒಳಿತನ್ನು ಮಾಡುತ್ತದೆ. ಹಾಗೆಯೇ ವೃತ್ತಿಯಲ್ಲಿರುವ ನಿರಾಸಕ್ತಿ, ಆ ಭಯಗಳು ತೊಲಗಿ ಹೋಗಿ ಎದೆಯ ಧೈರ್ಯ ಬರಲು ಪ್ರತಿದಿನವೂ ವಿಘ್ನೇಶ್ವರನನ್ನು ಪ್ರಾರ್ಥಿಸುವುದು, ಗಣಪತಿ ಆರಾಧನೆ ಮಾಡುವುದು,
ನಿಮಗೆ ರಕ್ಷಣಾ ಕವಚದಂತೆ ಬದಲಾಗುತ್ತದೆ. ನಿಮ್ಮ ಭಾಗ್ಯಸ್ಥಾನದಲ್ಲಿ ಉಚ್ಚಸ್ಥಿತಿಯಲ್ಲಿರುವ ಗುರುವಿನ ಪೂರ್ಣ ಅದೃಶ್ಯವನ್ನು, ರಾಜಯೋಗವನ್ನು ಪಡೆಯಲು ಸಾಯಿಬಾಬಾ ಅಥವಾ ದತ್ತಾತ್ರೇಯ ಸ್ವಾಮಿಯ ದರ್ಶನ ಮಾಡುವುದನ್ನು ಖಂಡಿತ ಮರೆಯಬೇಡಿ. ಈ ಜಾಗ್ರತೆಗಳನ್ನು ಒಂದು ವೇಳೆ ನೀವು ಪಾಲಿಸಲು ಸಾಧ್ಯವಾದರೆ, ನೀವು ಮಾಡುವ ವ್ಯಾಪಾರವೇ ಇರಬಹುದು ಅಥವಾ ಉದ್ಯೋಗವಿರಬಹುದು, ಯಾವುದೇ ರಂಗದಲ್ಲಾದರೂ ಸರಿ, ಈ 4 ದಿನಗಳು ನಿಮಗೆ ಅದ್ಭುತವಾಗಿ ಒದಗಿ ಬರುತ್ತವೆ. ನಿಮ್ಮ ಜೀವನದಲ್ಲಂತೂ ಖಂಡಿತವಾಗಿಯೂ ನೀವು ಉನ್ನತ ಮಟ್ಟಕ್ಕೆ ತಲುಪುತ್ತೀರಿ. ನೀವು ಅಂದುಕೊಂಡಂತಹ ಟಾರ್ಗೆಟ್ ಅನ್ನು ಖಂಡಿತವಾಗಿಯೂ ರೀಚ್ ಆಗುತ್ತೀರಿ. ನಿಮ್ಮ ಕರ್ಮಕ್ಷೇತ್ರದಲ್ಲಿ ಕೇತುವಿನಿಂದಾಗಿ, ನಿಮ್ಮ ರಾಷ್ಟ್ರಾಧಿಪತಿ ಮಂಗಳನಿಂದಾಗಿ ಪ್ರಸ್ತುತ ಎಷ್ಟೇ ಅಡಚಣೆಗಳು, ಇಬ್ಬಂದಿಗಳು ಬಂದರೂ ಸಹ ನಿಮ್ಮ ಪಟ್ಟುಬಿಡದ ಪ್ರಯತ್ನದಿಂದ ನೀವು ಅಂದುಕೊಂಡ ಮಟ್ಟವನ್ನು ನೀವು ಸಾಧಿಸುತ್ತೀರಿ. ಅದರಲ್ಲಿ ಯಾವುದೇ ಸಂದೇಹವಿಲ್ಲ. ಬರಬೇಕಾದ ಕಡೆಯಿಂದಲೂ ಹಣ ಸರಿಯಾದ ಸಮಯಕ್ಕೆ ಕೈಸೇರುತ್ತದೆ. ವೈವಾಹಿಕ ಜೀವನವೂ ಚೆನ್ನಾಗಿರುತ್ತದೆ. ಗಂಡ ಹೆಂಡತಿಯ ನಡುವೆ ಪ್ರೇಮಾನುರಾಗಗಳು ಸ್ವಲ್ಪ ಹೆಚ್ಚಾಗುತ್ತವೆ. ಈ 20ರಿಂದ ಹಾಗೆಯೇ ಪ್ರೇಮಿಗಳಿಗೂ ಕೂಡ ಈ ಸಮಯ ಅನುಕೂಲಕರವಾಗಿರುತ್ತದೆ. ರಾಜಕೀಯ ರಂಗದಲ್ಲಿರುವವರಿಗೂ ಕೂಡ ಸಮಸ್ಯೆಗಳು ಬಂದಾಗ್ಯೂ ಸಹ ಮುಂಬರುವ ದಿನಗಳಲ್ಲಿ ನಿಮಗೆ ತುಂಬಾ ಚೆನ್ನಾಗಿರುತ್ತದೆ ಎಂದು ಹೇಳಬಹುದು. ಆದರೆ ರಾಹುಕೇತುಗಳ ಪ್ರಭಾವದಿಂದಾಗಿ ಸ್ವಲ್ಪ ಮಾನಸಿಕ ಒತ್ತಡ ಗಟ್ಟಿಯಾಗಿ ಇರುವುದರಿಂದ ನಾವು ಹೇಳಿದ ಈ ರೀತಿಯಲ್ಲಿ ನೀವು ನಡವಳಿಕೆಯಲ್ಲಿ ಸಣ್ಣ ಸಣ್ಣ ಬದಲಾವಣೆಗಳನ್ನು ಕಡ್ಡಾಯವಾಗಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಕುಟುಂಬದ ಸದಸ್ಯರೊಂದಿಗೆ ಇನ್ನೂ ಆನಂದವಾಗಿ ಇರಲು, ಹಣ ಸಂಪಾದನೆ ಬಗ್ಗೆ, ಮನಃಶಾಂತಿ ಬಗ್ಗೆ, ಆರೋಗ್ಯದ ಬಗ್ಗೆ ನಾವು ಹೇಳಿದಂತೆ ನೀವು ಜಾಗ್ರತೆಗಳನ್ನು ವಹಿಸಲು ಸಾಧ್ಯವಾದರೆ ನಿಮಗೆ ಬ್ರಹ್ಮಾಂಡವಾಗಿ ಇರಲಿದೆ. ನಿಮ್ಮ ಜೀವನಕ್ಕೆ ಅತ್ಯಂತ ಹತ್ತಿರವಾಗಿರುವ ಪಾಯಿಂಟ್ ಅನ್ನು ಖಂಡಿತವಾಗಿಯೂ ಕಾಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆ ಪರಮೇಶ್ವರನ ಅನುಗ್ರಹ ನಿಮಗೆ ಯಾವಾಗಲೂ ಇರುತ್ತದೆ ಮತ್ತು ನಮ್ಮ ಶ್ರೀಗುರು ಜ್ಯೋತಿಷ್ಯ ವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.